ಮೇಕ್ ಓವರ್ ಹೆಂಗೆ ಕಾಣಿಸ್ತಾರೆ ಗಗನ, ಹೆಂಗೆ ಮಾಡಿದ್ದಾರೆ ಮೇಕ್ ಓವರ್. ಅರೆ ಇವಾಗ ನೋಡಿದ್ರೆ ನನಗೆ ನನ್ನ ಮೇಲೆ ಲವ್ ಆಗ್ತಿದೆ, ಅಷ್ಟು ಖುಷಿ ಆಗ್ತಿದೆ. ಮದುವೆ ಗಂಡು ಚೆನ್ನಾಗಿ ಕಾಣಲಿ ಅಂತ ಗಗನ ನಯನ, ಗಗನ, ಚಂದನ, ಯೋಗೀಶಾ, ಕೆಪಿ ಮತ್ತು ಭಾರತಿಯವರ 3 ಕಣ್ಮಣಿಗಳು. ನೋಡಿ ಹೆಂಗಾಡ್ತಾಳೆ. ಚಿನ್ನು ನನ್ನ ಚಿನ್ನು ನಿನ್ನ ಮರೆತೆ ನಾ ಹೇಳೆ, ಸಮಾಧಾನ ಮಾಡ್ಬಿಟ್ಟೆ ಗೈ. ಹುಡುಗಿನ ಅವ್ರ ಮನೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ಏನಪ್ಪ ಇನ್ನೂ ರೆಡಿನೇ ಆಗಿಲ್ಲ ಅಂತ ನೋಡ್ತಾ ಇದ್ದೀರಾ? ರಿಸೆಪ್ಷನ್ ಬ್ಲಾಗ್ ನೋಡಿರ್ತೀರಾ. ಇನ್ನೇನಪ್ಪ ಧಾರೆ ಬ್ಲಾಗ್ಗೆ ಹಿಂಗೆ ನಿಂತವ್ರಲ್ಲ ಇವರು, ಹಿಂಗೆ ಹೋಗೋಣ ಬಾಮ. ಗೈಸ್ ಹೇಳ್ದಂಗೆ ನಾವು ಅದನ್ನ ಉಳ್ಕೊಳ್ಳಿಲ್ಲ, ಇಲ್ಲಿಗೆ ಬಂದ್ವಿ. ಸೊ ಇವಾಗ ರೆಡಿ ಆಗಬೇಕು. ಎಷ್ಟು ಗಂಟೆಗೆ ಎದ್ದೇಳಿದ್ರಿ? 5:15ಗೆ. ನೀ 5:15, ನಾ 4:15. ಯಾಕವ ನಿದ್ದೆ ಬರ್ತಾ ಇರಲಿಲ್ಲ? ಯಾವ ಸೀರೆ ಉಟ್ಕೊತೀನಿ, ಹೆಂಗೆ ನಲಿತೀನಿ ಅಂತ. ಇಲ್ಲ, ಹೆಚ್ಚಾಗೋಯ್ತು. ಅದೇ ಬಿಡು ಹಂಗಾರೆ. ಇಲ್ಲ, ಬೇರೆ ಏನೇನೋ ನಂಗೆ ಕನ್ಸು. ಲೇಟಾಗಿ ಮಲಗಿದ್ದಲ್ವಾ, ಅದಕ್ಕೆ ಮಲಗಿದ್ದು 12 ಗಂಟೆ ಮೇಲಾಯ್ತು ಗೈಸ್. ಸೊ ಬೇಗ ಎದ್ದು ಇವಾಗ ಎಲ್ಲ ಸ್ನಾನ ಮಾಡೆಲ್ಲ ಫ್ರೆಶ್ ಅಪ್ ಆಗಿದ್ವಿ. ರೆಡಿ ಟು ವೆಡ್ಡಿಂಗ್. ಗಗನ ಅವ್ರ ಅಣ್ಣನ ಮದುವೆ ಇವತ್ತು ಗೈಸ್. ಇವತ್ತು ಇಷ್ಟೇ ನೋಡಿದ್ದಲ್ಲ, ಇವತ್ತು ಇಂಪಾರ್ಟೆಂಟ್ ದಿನ. ತಾಳಿ ಕಟ್ಕೊಂಡು ಬರ್ಬೇಕು ನಾವು. ಸೊ ಅದಕ್ಕೆ ಇವಾಗ ಹೋಗ್ತಾ ಇದೀವಿ. ಆ್ಯಂಡ್ ಮನೆಗೆ ಆಲ್ರೆಡಿ ಮೇಕ್ ಓವರ್ ಆರ್ಟಿಸ್ಟ್ ಬಂದಿದ್ದಾರೆ, ಆ್ಯಂಡ್ ಹೇರ್ ಸ್ಟೈಲ್ಸ್ ಬಂದಿದ್ದಾರೆ, ಮೇಕ್ ಓವರ್ ಆರ್ಟಿಸ್ಟ್ ಬರ್ತಾ ಇದ್ದಾರೆ. ಸೊ ಗಗನಿಗೆ ಈಗ ಒಂದಷ್ಟು ಸುಣ್ಣ ಮಣ್ಣ ಹೊಡೆದು ರೆಡಿ ಮಾಡ್ತಾರೆ. ಸೊ ಬನ್ನಿ ಇವಾಗ ಈ ಬ್ಲಾಗ್ನ ಶುರು ಮಾಡೋಣ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಲಾಸ್ಟ್ ಬ್ಲಾಗಿಗೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತೆಲ್ಲ ಕಮೆಂಟ್ ಮಾಡಿದ್ರಿ. ತುಂಬ ಥ್ಯಾಂಕ್ ಯು. ಹಿಂಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಬರುತ್ತೆ, ಫೋಟೋಸ್ ಬರುತ್ತೆ, ನೋಡಿ ಲೈಕ್ ಮಾಡಿ, ಅಲ್ಲೂ ಫಾಲೋ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು. ಓಕೆ ಲೆಟ್ಸ್ ಗೋ. ಮಾಂಟಿಕಾ ನೋಡ್ಕೋಬೇಕು ತಾನೆ. 1 ಲಕ್ಷ ಜ್ಯುವೆಲ್ರಿ ಐತಿ ಗೈಸ್. ಇದರಲ್ಲಿ ಮಾಟಿ ಮಿಸ್ ಮಾಡೋಳೆ. ಮಾಂಟಿಕಾ ಮಾಟಿ ಅಲ್ಲ, ಬೈತಲೆ. ಮತ್ತು ಮಾಟಿ ಅಂತಿದ್ದು ಎಷ್ಟೊತ್ತು? ಮಾಂಗ್ತಿಕಾ ಅಂದಿದ್ದು. ಹಾಂ ಮಾಂಗ್ತಿಕಾನೇ, ಅದನ್ನೇ ಹೇಳ್ತಾ ಇದ್ದು ನಾನು. ಮಾಟಿ ಅಂದೆ ಈಗ. ಹಾಂ, ಬೈತಲೆ ಮಿಸ್ ಆಗಿದೆ. ಬೈತಲೆ ತಂದಿಲ್ಲ ಗೈಸ್, ಮಿಸ್ ಆಗಿದೆ. ಏನು ಮಾಡ್ತಾಳೆ ಗೊತ್ತಿಲ್ಲ ನನಗೆ. ಮಕ್ಕ ನೋಡಿ ಅದಕ್ಕೆ ಹೆಂಗಾಗೈತೆ. ಹಂಗೆ ಓಡೋಣ, ಚೆನ್ನಾಗಿ ಕಾಣಿಸ್ತೀಯಾ, ನಿಂದು ಹಣೆ ಸಖತ್ತಾಗೈತೆ. ಏನು ಮಾಡ್ಬೇಕು ಗೊತ್ತಿಲ್ಲ. ಫ್ಯಾಷನ್ ಜ್ಯುವೆಲ್ರಿ ಅವರು ಸ್ವಿಚ್ ಆಫ್ ಆಗಿದ್ದಾರೆ. ಸಂಡೇ ಒಳ್ಳೆ ನಿದ್ದೆ ಹೊಡಿತಾ ಇರ್ತಾರೆ. ಇಷ್ಟೊತ್ತಿಗೆ ಫೋನ್ ಮಾಡಿದ್ರೆ ಇವಾಗ ಮೇಕ್ ಓವರ್ ಆರ್ಟಿಸ್ಟ್ ಎಂಟ್ರಿ ಆಗಿದ್ದಾರೆ ನೋಡಿ. ಇಷ್ಟು ಬೇಗ ಬಂದವರೆ. ಎಫರ್ಟ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು. ಏರ್ನ ಇಸ್ತ್ರಿ ಮಾಡ್ತವ್ರೆ ಈಗ. ಬೈತಲೆ, ನಾನೇ ಬೈತಾ ಇರ್ತೀನಿ ಬಿಡು, ಅದೇ ಬೈತಲೆ. Guys, all set. All set to go for wedding. ನೀನು ಆಲ್ ಸೆಟ್ಟಾ? ಯಾವ ಸೆಟ್ಟು ಗೈಸ್? ಇವಳು ಬೈತಲೆ ಬಟ್ ಇಲ್ದೆ ನೋಡಿ ಉಳ್ಕತ್ತೀನ. ರೆಡಿನಾ? ಡ್ರೇಪ್ ಆಯ್ತಾ, ಮುಗಿತಾ? ಇವಳ್ದು ಇನ್ನೂ ರೆಡಿ ಆಗಲ್ಲ ಬಿಡಿ ಗೈಸ್. 8 ಗಂಟೆ ಆಯಿತು. ನಾನು ರೆಡಿ. ನಾನು ಸಿಂಪಲಾಗಿ ರೆಡಿ ನೋಡಿ. ಗೋಲ್ಡನ್ ರಾಮರಾಜು ಹಾಕಿದ್ದೀನಿ ಆರಾಮಾಗಿ. ಇವತ್ತೆಲ್ಲ ಓಡಾಡೋದೆ. ಇವಳು ಪಿಂಕ್ ಆ್ಯಂಡ್ ಗೋಲ್ಡಲ್ಲಿ, ರಾತ್ರಿ ಬ್ಲ್ಯಾಕ್ ಆ್ಯಂಡ್ ಆರೆಂಜ್, ಇವಾಗ ಪಿಂಕ್ ಆ್ಯಂಡ್ ಗೋಲ್ಡಲ್ಲಿ ಮ್ಯಾಚ್ ಮಾಡ್ತಾಯಿದ್ದೀವಿ. ಹೇರ್ ಸ್ಟೈಲ್ ನೋಡಿಯಪ್ಪ. ಹೆಂಗೆ ಕಾಣಿಸ್ತಾ ಗೈಸ್? ಸೊ ಫೈನಲ್ ಔಟ್ಪುಟ್ ಈ ಥರ ಇದೆ ನೋಡಿ ಗೈಸ್. ಮೇಕ್ ಓವರ್ ಹೆಂಗೆ ಕಾಣಿಸ್ತಾ ಗಗನ, ಹೆಂಗೆ ಮಾಡಿದ್ದಾರೆ ಮೇಕ್ ಓವರ್? ಫ್ಲಾಲೆಸ್ ಆಗಿದೆಯಾ? ಸೆಪ್ಟೆಂಬರಿಂಗು ಜ್ಯುವೆಲ್ರಿ ಬೈತಲೇ ಒಂದು ಮಿಸ್ಸಿಂಗು. ಅದು ಇದಕ್ಕೆ ಮ್ಯಾಚ್ ಆಗೋ ಥರ ಇದೆ. ಬೇರೆ ಹಾಕೊಳಕ್ಕಾಗಲ್ಲ. ಸಿಗುತ್ತೆ ಬಟ್ 10:15 11 ಗಂಟೆ ತನಕ ಕಾಯಬೇಕು. ಸೊ ಇವಾಗ ಪ್ಯಾಕಪ್ಪ ಗೈಸ್. ಆಲ್ ಸೆಟ್ ಟು ಗೋ. ಪ್ಯಾಕಪ್ ಗೈಸ್. ದಿ ಬೆಸ್ಟ್. ನನಗೆ ಎಲ್ಲರ ಮೇಕಪ್ಪು ಫಸ್ಟ್ ಟೈಮ್ಗೆ ಇಷ್ಟ ಆಗಲ್ಲ. ನಂದು ಫೇಸ್ ಟೋನ ಹಂಗೆ ಅರ್ಥ ಮಾಡಿಕೊಂಡು ಫೋಟೋಸ್ ಎಲ್ಲ ನೋಡಿ ಹಂಗೆ ಅನಲೈಸ್ ಮಾಡಿದ್ದಾರೆ.
ಸಕ್ಕದ ಮಾಡಿದ್ದಾರೆ. ನನಗೆ ಇದುವರೆಗೂ ನಾನು ಮದ್ವೆಲಿ ದಾರಿಗೆ ಮಾಡಿಸಿದ್ದು ನಂಗೆ ಅಷ್ಟೊಂದು ಅನ್ಸ್ಲಿಲ್ಲ, ಒಂಚೂರು ಚೂರು ಇದನ್ಸ್ತು. ಅರೆ ಇವಾಗ ನೋಡಿದ್ರೆ ನನಗೆ ನನ್ನ ಮೇಲೆ ಲವ್ ಆಗ್ತಿದೆ, ಅಷ್ಟು ಖುಷಿ ಆಗ್ತಿದೆ, ಅಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಭುವನ. ಥ್ಯಾಂಕ್ ಯು ಸೊ ಮಚ್. ನಾನು ಹೇರ್ ಸ್ಟೈಲ್ ನೋಡಿ, ನಾನು ಹಿಂಗ್ ಬರ್ಬೇಕು, ಲೋಟಸ್ ಇದೆಲ್ಲ ನಂಗೆ ಇಷ್ಟ ಆಯ್ತು. ನನ್ನ ಮದ್ವೆಲಿ ಏನ್ ಮಾಡಿರ್ಲಿಲ್ಲ, ಅದನ್ನೆಲ್ಲ ಇಲ್ಲಿ ಮಾಡಿಸ್ಕೊಂಡೆ. ರಿಯಲಿ ನೈಸ್, ಬಂದಿದೆ, ಚೆನ್ನಾಗಿ ಮಾಡಿದ್ದೀರಾ ನೀವು. ಎಸ್ ಎಸ್. ಗಗನ ಚಿಕ್ಕಿ ಶೌರ್ಯ ಮತ್ತೆ ಗಗನ ಚಿಕ್ಕಿ ಮ್ಯಾಚಿಂಗ್ ಮಾಡ್ತಾರೆ ನೋಡಿಯಪ್ಪ. ಎಲ್ಲ ರೆಡಿ ಆಗವ್ರೆ. ಹುಡುಗನ ತಂದೆಯ ಸಂದರ್ಶನ ಮಾಡುವ. ಶುಭೋದಯಗಳು. ನಾಷ್ಟ ಮಾಡಿದ್ರಿ? ಪೂಜೆ ಎಲ್ಲ ಮಾಡಿ ನೋಡಿ ಗೈಸ್. ಮಗನ ವಿವಾಹ ಜೀವನ ಚೆನ್ನಾಗಿರ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಂಡು ಪೂಜೆ ಎಲ್ಲ ಮಾಡಿ ಕಲ್ಯಾಣ ಮಹೋತ್ಸವ ಮಾಡಿ ಬಂದಿರೋದು. ಸೂಪರ್. ನಾಷ್ಟ ಮಾಡಿದ್ರ ನೀವು? ನಾಷ್ಟ ಮಾಡಿದ್ರಾ? ನಡೆಯವ, ನಾವು ತಿಂಡಿಗೆ ಹೋಗೋ ಟೈಮ್ ಆಯ್ತು. ಹಾಂ ಸೂಪರ ನೀನು. ಗೈಸ್ ಕಷ್ಟಪಟ್ಟು ರೆಡಿ ಆದಮೇಲೆ ತಿಂಡಿ ಮಾಡವ ಅಂತ ಬೈದೀವಿ. ಹಾಂ ಹಾಕಿ ಸರ್, ಇಡ್ಲಿ ಮತ್ತು ಖಾರ ಪೊಂಗಲ್ಗೆ ನಾಷ್ಟ. ಇನ್ನು ಸ್ವಲ್ಪ ಹಾಕಿ ಸರ್ ಸಾಂಬಾರು. ಸರ್ ಇನ್ನು ಸ್ವಲ್ಪ ಹಾಕಿ ಸಾಂಬಾರು. ಹಾಂ ಇಡ್ಲಿಗೆ ಸಾಂಬಾರು ಚೆನ್ನಾಗಿರುತ್ತೆ, ಹಾಕಿ ಅಣ್ಣ. ಹಾಂ ಓಕೆ, ಇಡ್ಲಿ ಸಾಂಬಾರು. ಆಹಾ ಹಿಂಗೆ ಕಲಿಸ್ಬಿಟ್ಟು ಸೂಪರ್ ಗೈಸ್. ಮೆಲ್ಲಕ್ಕೆ ಬವ್ವ ಬಿದ್ಗಿದೋದಿಯಾ? ಭಲೆ ಭಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು. ನೀನು ಕುಣಿಬೇಕೀಗ, ಮಿಂಚು ಕೂಡ ನಾಚು ಅಂತ. ಹಾಂ, ಅಫಿಷಿಯಲಿ ವೆಲ್ಕಮ್ ಟು ವೆಡ್ಡಿಂಗ್ ಆಫ್ ನಾಗಾರ್ಜುನ್. ಕಾಶಿ ಯಾತ್ರೆಗೆ ದರ್ಶನಕ್ಕೆ ನೀವು ಕರ್ಕೊಂಡು ಹೋಗಬೇಕೆಂದು ನಾವು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಕಾಶಿ ಯಾತ್ರೆ ಕಳಿಸ್ಕೊಡಿ ಮಗನ್ನ ಅಂತ ಕಳಿಸ್ಕೊಡ್ತಾರೆ ಪಾಪ ನಮ್ಮ ಅರ್ಜುನ. ಇದಾಗಿ ಬಾಳ್ಬೇಕಾದ್ರೆ ಕಾಶಿ ಇರುತ್ತೆ ಹೋಗ್ತಾನೆ. ಬಟ್ ಅದೇ ಟ್ವಿಸ್ಟ್ ಏನಂದರೆ ಹೆಣ್ಣಿನ ಕಡೆ ಬಿಡಲ್ಲ ಹೋಗಿ. ತೋರಿಸಿ ನಮ್ಮ ಸುಪುತ್ರನಿಗೆ ಶುರುವಾಯಿತು ಒಂದು ವಾದಗೋಷ್ಠಿ. ಗೈಸ್ ಅಣ್ಣನ ತಂಗಿ ಕಳ್ಸಾಗ ಬದುಕೋ ಹೋಗಿ ರೆಡಿ. ಅಯ್ಯೋ ದೇವ್ರೆ, ನನಗಂತೂ ಗೊತ್ತೇ ಇಲ್ಲ ಬಿಡಿ. ಒಡೊಟ್ಟಿನ ಗಡಿಗೆ ಒಡ ಹುಟ್ಟಿದೆ ಅವಳು. ಒಡ ಹುಟ್ಟೋದಲ್ಲ ಕಸಿನು, ಅಂದರೆ ಒಡೊಟ್ಟಿನ ಗಡಿಗೆ. ಸೊ ಯಾರ್ಯಾರು ಒಡ ಹುಟ್ಟಿರ್ತಾರೆ ಅಂದರೆ ತಂಗಿದಿರು ಹಾಕೊಂಡಿರ್ತಾರೆ, ಅವರು ಒಡೊಟ್ಟಿನ ಗಡಿಗೆ ಅನ್ನೋ ಇದನ್ನ ಅವನು ಕಾಶಿ ಯಾತ್ರೆ ಬರ್ಬೇಕಾದ್ರೆ ಮುಟ್ಕೊಂಡು ಬರಬೇಕು. ಸೊ ಗಗನ ಜವಾಬ್ದಾರಿ ನೋಡ್ಕೊತಾಳೆ. ಮದುವೆಗಂಡು ಚೆನ್ನಾಗಿ ಕಾಣಲಿ ಅಂತ ಗಗನ ಡಿಸೈರ್ ಮಾಡಿಸಿದ ಅದು ಕಾಣಿಸ್ತಿರಲಿಲ್ಲ, ತಲೆ ಮುಚ್ಚೋದಿತ್ತು, ಅದೆಲ್ಲ ಇಂಥ ಸರಿ ಮಾಡಿ ಸಂಜೆ ಕಾರ್ಯ ನಿರ್ವಹಿಸ್ತಾರೆ ಚೆನ್ನಾಗಿ. ನೋಡಿ, ರೂಮ್ ಇಸ್ ಲುಕಿಂಗ್ ಗುಡ್. ಹೆಂಗೆ ಕಾಣ್ತಾನೆ? ಚೆನ್ನಾಗಿ ಕಾಣ್ತಾನಲ್ಲ. ಗಾಬರಿ ಮುಖದಲ್ಲಿ ಇಲ್ಲ, ಫುಲ್ ಗಾಬರಿ. ನಾನು ಹಿಂಗೆ ಏನೇನೋ ಯೋಚನೆ, ಈ ಪ್ರೆಸೆಂಟಲ್ಲಿ ಇರೋದೆಲ್ಲ ಏನೇನೋ ಯೋಚನೆ ಬರ್ತಾ ಇರುತ್ತೆ. ಟೆರಸ್ ಸ್ಮೈಲ್ ಅಂದಾಗ ಸ್ಮೈಲ್ ಮಾಡ್ತೀವಿ ಅಷ್ಟೇ. ನಾಷ್ಟ ಮಾಡಿದ್ರೆ ಇಬ್ರು? ನಾಷ್ಟ ಮಾಡಿದ್ರ ಗೈಸ್? ಫೈನಲಿ ತೋರಿಸಿ ಏನಂತ ಏನು ಹೇಳಿ ಅದು ಗೈಸ್? ಮಾಂಗ್ಟಿಕ ಇದನ್ನೇ ಮರ್ತಿದ್ದೋಳು. ಕೊನೆಗೂ ಅದನ್ನ ರ್ಯಾಪಿಡೋ ಮಾಡಿ ತರ್ಸ್ಕೊಂಡು ಅವಳೇ ಮೆಂಚ ಮಾಡ್ಕೊಂಡು ನೋಡ್ಕೋಬೇಕು ನೀನು. ಇವಾಗ ನೋಡಿ ಫೈನಲ್ ಲುಕ್ ಕಂಪ್ಲೀಟ್. ಹಾಕ್ಸ್ಕೊಬ. ದಾರ ಮುಹೂರ್ತ, ದಾರ ಆಗ್ತಾ ಇದೆ, ದಾರೆ ಏರ್ಕೊಡ್ತಾ ಇದ್ದಾರೆ. ಕೊನೆಗೂ ರೆಡಿ ಆದ್ದೀನಿ. ಅಯ್ಯಪ್ಪ, ತಾಳಿ ಕಟ್ಮೇಲೆ ಬಂದಿರೋಲ್ಲ ಸದ್ಯ. ಬೇಗ ಬೀಗ್ಯಾ, ಸೂಪರ್. ನೀವೊಂದು ಆಯ್ ಮಾಡಬೇಡಿ ನನ್ನ ಬ್ಲಾಗ್. ಇನ್ನೇನು ಕೆಲವೇ ಕ್ಷಣದಲ್ಲಿ ತಾಳಿ ಕಟ್ತಾರೆ ಗೈಸ್. ಮುಗಿಸ್ತಾ ಇರೋದು 11:15 ಮೇಲೆ ಅನಿಸುತ್ತೆ, 11 ಗಂಟೆ ಇವಾಗ. ಫೈವ್ ಮೂಮೆಂಟ್ಸ್ ತಾಳಿ ಕಟ್ತಾರೆ ಸ್ವಲ್ಪ ಗೈಸ್.
ಅಕ್ಷತೆ ರೆಡಿನಾ? ಅಕ್ಷತೆ ಹೂವು ಮಿಕ್ಸ್ ಫೋಟೋ ಚೆನ್ನಾಗಿರಲಿ. ಫೈನಲ್ ಮೂಮೆಂಟ್. ಹುಡುಗನ ಕೈ ತಾಳಿ ಬಂದಾಯ್ತು. ಗಟ್ಟಿಮಳೆ ಆಗ್ತಿದೆ. ಗಟ್ಟಿಮಳೆ ಹೇಳೋದು ಹೇಳಿ ಅಲ್ಲಿ ಹೇಳ್ಬಿಡ್ತೀನಿ. ಅವರೇ ಹೇಳ್ತಾರೆ. ವಿಶೇಷಣ ವಿಶಿಷ್ಟಾಯ ಅಸ್ಯ ಶುಭ ಶಿವ ಪುಣ್ಯ ಹಿತ ಅಸ್ಮಿನ್ ಶುಭ ದಿವಸೆ ಮಮ ವಿವಾಹ ಮಹೋತ್ಸವ ಅನ್ನಭೂತ ಶ್ರೀ ಮಾಂಗಲ್ಯ ದೇವತಾ ಇಲ್ಲಿ ಕಣ್ಣು ಬೇರೆ ಕಾಪಾಡಪ್ಪ ಅಂತ ಕಟ್ಟಪ್ಪ. ಇದೇ ಇರೋ ಶಿವಕುಮಾರ್ ತರಕ್ಕೆ ಹೋಗುವ. ಫ್ಯಾಮಿಲಿ ಫೋಟೋ ತೆಗೆಸ್ತಾರೆ ನನ್ನ ಬಿಟ್ಬಿಟ್ಟು. ತಂದೆ ತಾಯಿಯರ 3 ಬಳುವಳಿ ಪ್ರೇಮದ ಕಾಣಿಕೆಗಳು ನೋಡ್ಕೊಳ್ಳಿಯಪ್ಪ. ನಯನ, ಗಗನ, ಚಂದನ, ಯೋಗೀಶ, KP ಮತ್ತು ಭಾರತಿಯವರ 3 ಕಣ್ಮಣಿಗಳು. ಇವ್ರು ನಮ್ಮನೆಯವಳು. ಅಲ್ಲಿ ಬಿಡೋರು ಮದುವೆ ಹೆಂಗೆ ಕಾಣಿಸೋಳು ಗೈಸ್ ಗಗನ. ನೀವು ಜ್ಯುವೆಲ್ರಿ ಎಲ್ಲ ನೀಟಾಗಿ ನಾವೇ ಬೇಕು ಅಂತ ಅದನ್ನೇ ಸೆಲೆಕ್ಟ್ ಮಾಡಿ ಹಾಕಿರೋದು ಇವರು. ಲುಕಿಂಗ್ ಗುಡ್. ಹೇಳು, ನಮ್ಮ ಅಣ್ಣನ ಮದುವೆ. ಅದನ್ನು ಮೆತ್ತು ಕೇಳ್ತಾಳೆ ಗೈಸ್. ಜೋರು ಅಂತ ಮೆತ್ತು ಕೇಳ್ತಾಳೆ. ಜೋರು ಜೋರು ಜೋರು, ಅರೆ ಜೋರು 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 ಅನ್ಬೇಕು. ಕಮ್ಮಿ ಬರ್ತೀನಲ್ಲ ವಿಡಿಯೋ ನಾನು ಮಾಡಿದ್ರೆ ಬ್ಲಾಗಲ್ಲಿ ನಾನು ಇರೋದೇ ಇಲ್ಲ. ನನ್ನ ಮಕ್ಕ ನೀವು ನೋಡೋದೇ ಇಲ್ಲ. ಬರೀ ಈ ಮುಸುಡಿ ಒಂದು ನೋಡ್ತಾ ಇರ್ತೀರಾ. ಇವಳು ಒಂದಿನ ನಾನು ವಿಡಿಯೋ ಮಾಡಲ್ಲ. ಅಯ್ಯಯ್ಯ. ಈಗ ನಾವು ಗಂಡು ಹೆಣ್ಣಿಗೆ ಕೈ ನೀರು ಬಿಡವ ಅಂತ ಬೈದೀವಿ ಗೈಸ್. ಅಂತೂ ಇಂತೂ ಮದುವೆ ಆಗೋದ್ರಿ. ಕೈ ಬಿಸಿ ಐತೆ ಕಣಮ್ಮ. ಇಟ್ಕೋ. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್ ಗೈಸ್. ಪ್ಲಾಟ್ ಟ್ವಿಸ್ಟ್ ಇನ್ ದ ಬ್ಲಾಗ್. ಮದುವೆ ಅಂತ ಬಂದರೆ ಸಡನ್ ಯಾವುದೋ ಗೃಹಪ್ರವೇಶಕ್ಕೆ ಬಂದುಬಿಟ್ಟಿದ್ದೀನಿ. ಬಿಕಾಸ್ ಸ್ವಲ್ಪ ಕೆಲಸ ಇತ್ತು. ಇದೊಂದು ಮನೆ ಗೃಹಪ್ರವೇಶ ಆಗ್ತಾಯಿದೆ ನೋಡಿ, ದೊಡ್ಡ ಮನೆ. ಈ ಮನೇಲಿ ಸ್ವಲ್ಪ ಕೆಲಸ ಉಂಟು. ಭೈರವ ನಿಲಯ ಅಂತ ಹೊಸ ಮನೆ ಗೈಸ್. ಹೆಂಗಿದೆ ಮನೆ? ಈ ಮನೆ ಗೃಹಪ್ರವೇಶಕ್ಕೆ ಒಂದು ಶೂಟ್ ಮಾಡಬೇಕಿತ್ತು, ಪ್ರಮೋಷನ್ ಶೂಟು, ಚೆರಿಶ್ ಹ್ಯಾಪಿ ಹೋಮ್ಸ್ ಅವ್ರ ಕಡೆಯಿಂದ. ಅದಕ್ಕೋಸ್ಕರ ಇವತ್ತೇ ಆಗಬೇಕಿತ್ತು ಗೃಹಪ್ರವೇಶ ದಿನ ಅಂತ ಹಿಂಸೆ ಮಾಡ್ಕರೋರು. ಗಗನೂ ಕರೆದಿರು. ಗಗನ ಬ್ರೈಡಲ್ ಅವತಾರದಲ್ಲಿ ಬರಲ್ಲ ಅಂದು. ಸೊ ಅದಕ್ಕೆ ನಾನು ಒಬ್ಬನೇ ಬರಲೇಬೇಕಾಯಿತು ಅಂತ ಬಂದೆ ಗೈಸ್. ಕೈ ಮುಕ್ಕೊಂಡಿದ್ದೇವ್ರಿಗೆ. ಸತ್ಯನಾರಾಯಣ ಸ್ವಾಮಿ ಅದು ಒಳ್ಳೇದು ಮಾಡಲಿ. ಲಕ್ಷ್ಮೀ ಗಣೇಶ. ಮನೆ ಮಾತ್ರ ಅದ್ದೂರಿಯಾಗಿದೆ ಗೈಸ್. ಅಪ್ಪ ನೋಡಿ ಕನ್ಸು ಕಟ್ಕೋಬೇಕು ಈ ಥರ ಮನೆ ಕಟ್ಟಬೇಕು ಅಂತ. ಅದಕ್ಕೆ ದೇವರಿಂತ ಮನೆಯೆಲ್ಲ ತೋರಿಸ್ತಾರೆ ಅನ್ಸುತ್ತೆ ನಮಗೆ. ಅಪ್ಪ ಲಿವಿಂಗ್ ಹಾಲ್ ನೋಡಿ, ಬರೀ ಲಿವಿಂಗ್ ಹಾಲ್ ಇದು. ಲಿವಿಂಗ್ ಹಾಲೇ ಹಿಂಗಿದೆ. ಇನ್ನು ರೂಮ್ಸು ಕಿಚನ್ ಎಲ್ಲ ನೋಡ್ಬಿಟ್ರೆ ನೀವು ಕಳೆದೋಗ್ಬಿಡ್ತೀರ. ದೇವ್ರ ಮನೆ ನೋಡಿ ಗೈಸ್.
ಅದ್ದೂರಿ. ಇನ್ನೊಂದು ದಿನ ಈ ಮನೆಗೆ ಫ್ರೀ ಆಗಿದ್ದಾಗ ಬರ್ತೀವಿ, ಅವತ್ತು ನೀಟಾಗಿ ತೋರಿಸ್ತೀವಿ ಗೈಸ್ ಮನೇನ. ವಿಲ್ ಡೂ ಅ ಹೋಮ್ ಟೂರ್ ಆಫ್ ದಿಸ್ ಬ್ಲಾಗ್ ಡೆಫಿನೆಟ್ಲಿ. ಹೋಮ್ ಟೂರ್ ಬೇಕು ಈ ಮನೆದು ಅಂದರೆ ಕಮೆಂಟ್ ಮಾಡಿ ಗೈಸ್, ನಿಮಗೋಸ್ಕರ ಹೋಮ್ ಟೂರ್ ಮಾಡ್ತೀನಿ ಗೈಸ್. 2:15 ಲೇಟ್ ಆಗೋಯ್ತು ಕೆಲಸ ಮುಗಿಸ್ಕೊ ಬರೋದು. ಗಗನ ಬೈತಾವಳೆ, ಎಲ್ಲ ಮುಗ್ದೋಯ್ತು, ಊಟಕ್ಕೆ ಹುಡುಗ ಹುಡುಗಿನ ಊಟಕ್ಕೆ ಹೋಗಾಯ್ತು ಅಂತ ಕಾಯ್ತವ್ರು ನನಗೋಸ್ಕರ. ಏನೈತೆ ಎಲ್ಲ ಹಾಕ್ರಿ ಅಣ್ಣ. ನಾನು ಹೆಂಡ್ತಿ ಗುರ್ರ ಅಂತವಳೆ ನನ್ನ ಮೇಲೆ. ಒಯ್ ಒಯ್ ನೋಡಿಗೆ ಹೆಂಗಾಡ್ತಾವಳೆ. ಇಷ್ಟೊಂದೆಲ್ಲ ಐತಲ್ಲ, ಪರವಾಗಿಲ್ಲಮ್ಮ. ಇನ್ನು ಮಾ ಸರ್ ಮೊಸರು ಹಾಕಿ ಕೊಬ್ಬು ಮಾಡ್ಕೊಳ್ತಾಳೆ. ಸಮಾಧಾನ ಮಾಡ್ಬಿಟ್ಟು ಊಟ ಮಾಡ್ತೀನಿ. ಚಿನ್ನು ನನ್ನ ಚಿನ್ನು, ನಿನ್ನ ಮರೆತೆ ನಾ ಹೇಳೆ. ಚಿನ್ನು ಚಿನ್ನು ಸಮಾಧಾನ ಮಾಡ್ಬಿಟ್ಟೆ ಕೈ. ಮೂರು ಅನ್ಕೊಂಡು ಕೂತಿದ್ದೀನಿ ನೀನು. ನಾನ್ ಸಾಕ್ಸಲ್ಲ ನಿಂತರ ಅವಾಗ್ಲೇ ಗೊತ್ತಾ, ಇಲ್ಲಾಂದ್ರೆ ದಿನ ಅಪ್ಸೆಟ್ ಐತೆ ಅಂತ ನಿಂಗೆ ಗೊತ್ತು. ಅದಕ್ಕೆ ನೀನೇ ಅಲ್ಲೇ ಮುಗಿಸ್ಬಿಟ್ಟೆ. ಅಪ್ಪ ಸದ್ಯ ಹೆಂಗೋ ಅಲ್ಲೇ ಮಾತಾಡ್ಬಿಟ್ಟು ಕಿಲ ಅಂತ ನಗಾಡ್ಕೊ ಬಂದು ಬಯಸಿದ್ದೆ. ಊಟ ಎಲ್ಲ ಹಿಡಿತು ಹೊಟ್ಟೆಗೆ. ಯಾರೋ ನಮ್ಮ ಕಾರಲ್ಲಿ ಒಳಗಡೆ ಬಗ್ಬಗ್ ನೋಡ್ತಾರೆ. ಯಾರು ಚಿನ್ನು? ಯಾರು ಚಿನ್ನು ನೀನು? ರಾಕ್ಸ್ ಹೆಂಗೈತೆ ಅಂತ ನೋಡ್ತಾವ್ರ, ಎಲ್ಲಾದ್ರೂ ಏನಾದ್ರು ಸ್ಕೆಚ್ ಆಗ್ತಾವ್ರ? ಚಿನ್ನು ಸುಮ್ಮನೆ ನೋಡ್ತಾವ್ರಮ್ಮ. ನೋಡಿ ಗೈಸ್ ಹೆಂಗೆ ನೋಡ್ತಾವ್ರೆ. ಕುಯ್ ಅಂತ ಅನ್ಲಾಕ್ ಮಾಡ್ಲಾ? ಯಾರೋ ಗೊತ್ತಿಲ್ಲ ಗೈಸ್, ಸುಮ್ಮನೆ ನೋಡ್ತಾವ್ರ, ಇಲ್ಲ ಏನೋ ಸ್ಕೆಚ್ ಆಗ್ತಾರ. ಐ ಡೋಂಟ್ ನೋ ಯಾರು ಅಂತ ಗೊತ್ತಿಲ್ಲ. ಅವರು ಮದುವೆ ಮನೆಯವ್ರು ಅಲ್ಲ ಅನ್ಸುತ್ತೆ, ಐ ಆಮ್ ನಾಟ್ ಶೋರ್. ಅಷ್ಟೇ ಸದ್ಯ ಓದು ಗೈಸ್. ಡಿಸ್ಪರ್ಸ್. ಇದರಲ್ಲಿ ಯಾರ್ದಲ್ಲಿ ಇಸ್ಕೊಳ್ಳಿ ಮುಗೀತಾ ಚಿನ್ನಿ ಮದುವೆ? ಕಳಿಸ್ತಾವ್ರೆ, ಮನೆಗೆ ಹೋಯ್ತಾವ್ರೆ. ಹುಡುಗ ಹುಡುಗಿನ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಫೈನಲಿ ಹಿಸ್ ವೈಫ್. ನಮ್ಮ ಹುಡುಗ ಹಳ್ಳಕ್ಕೆ ಬಿದ್ದ ಕೊನೆಗೆ ಕಳಿಸ್ಕೊಡ್ತವ್ರೆ. ಎಲ್ರಿಗೂ ಒಂಥರ ಚಿಂತೆ ಅಂದರೆ ಇವಳಿಗೊಂಥರ ಚಿಂತೆ. ಮಾಧವಿ ಎಲ್ಲ ಬಿಚ್ಚಬೇಕು, ಈಗ ಬೇಜಾರಾಯ್ತೈತೆ ನನಗೆ. ಬಿಚ್ಚಕ್ಕೂ ಆರ್ಟಿಸ್ಟ್ ಕಳಿಸ್ಲಮ್ಮ, ಮೇಕ್ ರಿಮೂವರ್ ಆರ್ಟಿಸ್ಟ್. ಅಲ್ಲ ಕಷ್ಟ ಅಂತ ಅಲ್ಲ, ಬಿಚ್ಚಬೇಕಲ್ಲ, ಇದೆಲ್ಲ ಬಿಚ್ಚಬೇಕಲ್ಲ ಅಂತ ಬೇಜಾರೈತೈತೆ. ಹಂಗೆ ಇದು ಜೆರಾಕ್ಸ್ ಅಂಗಡಿಗೆ ಹೋಗಿ ಲ್ಯಾಮಿನೇಟ್ ಮಾಡಿಸ್ಕೊಡ್ತೀನಿ ನೋಡಿ, ಹಂಗೆ ಇದ್ಬಿಡುವೆ. ಇಲ್ಲ ಒಂದು ಟವಲಾಗಿ ಸುತ್ತಬಿಡ್ಲಾ ಬಟ್ಟೆಯಾಗಿ, ಹಿಂಗೆ ಇರುವಂತೆ. ಕೂತಿನ ಹಂಗೆ ಸೆಪ್ಟೆಂಬರಿಂಗ್ ಸಮೇತ ಮೂಗು ಬಜ್ಜಿ ಆಗಬೇಕು ನಿನಗೆ. ಮದುವೆ ಎಲ್ಲ ಮುಗಿತಲ್ಲ, ಇನ್ನೇನು ಬಿಚ್ಚಾಕ್ಬಿಟ್ಟು ಹೋಗಲ್ಲ ಪಾತ್ರೆ ಗೀತ್ರೆ ಅಡುಗೆ ಗಿಡಿಗೆ ಮಾಡೋದು. ಗೈಸ್ ಮದ್ವೆ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ. ನಾವು ಅಲ್ಲಿಗೆ ಹೋಗೋ ಪ್ಲಾನ್ ಇತ್ತು, ನಮ್ಮ ಆಂಟಿ ಮನೆಗೇನೆ. ಆದ್ರೆ ಅವರು 4 ಗಂಟೆಗೆ ಹೊರಟಿದ್ದು. ಇವತ್ತು ಭಾನುವಾರ ರಾಹುಕಾಲ, ಸೊ 6 ಗಂಟೆ 6:30 ತನಕ ಅವ್ರ ಮನೆ ತುಂಬಿಸ್ಕೊಳಲ್ವಂತೆ. ಸೊ ನಮ್ಮ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡಿ ಹೋಗೋಣ ಅಂತ ನಮ್ಮ ಮನೆಗೆ ಬಂದ್ವಿ. ಎಸ್ ಗೈಸ್. ಆದ್ರೆ ಈಗ ನನಗೆ ಇದೆಲ್ಲ ಬೆಳಗ್ಗೆಯಿಂದ ಇದ್ರಲ್ಲೆಲ್ಲ ನಲ್ದಾಡ್ಬಿಟ್ಟು ಈಗ ಬಿಚ್ಚಬೇಕಲ್ಲ ಅಂತ ಬೇಜಾರಾಗ್ತಿದೆ. ಇದೆಲ್ಲ ಐ ಲವ್ ದಿಸ್. ಎಂತ ಸಮಾಚಾರ? ಎಲ್ಲ ಬಿಚ್ಚಿಬಿಟ್ಟೆ, ತೆಗ್ದ್ಬಿಟ್ಟೆ, ಮುಗ್ದಾಯ್ತು. ನಾಮ ಜನರಲ್ ಈಗ ಗೈಸ್ ಎಲ್ಲ ಮುಗೀತು. ಫುಲ್ ಸ್ಟ್ರೈನ್ ಆಗಿದೆ, ನಿದ್ದೆ ಬರ್ತಾ ಇದೆ. ನಿದ್ದೆ ಆಗಿಲ್ಲ, 2 ಅವರ್ ನಿದ್ದೆ ಹೊಡೆದ್ರು. ಹೌದು, ನಲ್ಕೊಬಿಟ್ಟಿದೆ ಗೈಸ್. ನಾನು ಒಂದು 10 ಮಿನಿಟ್ಸ್ ಅಷ್ಟೇ ನಿದ್ದೆ ಮಾಡಲಿಲ್ಲ. ಸೊ ಇವಾಗ ಊಟ ಮಾಡಿ ನಾವು ಮಲ್ಕೋಬೇಕು. ನಾವು ಹೋಗ್ಲಿಲ್ಲ ಅಲ್ಲಿಗೆ, ನಾಳೆನೂ ಹೋಗ್ಬೇಕು. ನಾಳೆನೇ ಹುಡುಗ ಹುಡುಗಿನ ಕಳ್ಸ್ಕೊಡ್ತಾರೆ ಅವ್ರ ಮನೆಗೆ, ಹುಡುಗಿ ಮನೆಗೆ. ಸೊ ನಾಳೆ ಹೋಗ್ಬೇಕು ಅಂತ ಇವತ್ತು ಹೋಗ್ಲಿಲ್ಲ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಹೋಪ್ ನಿಮಗೆ ಮದುವೆ ಸಂಭ್ರಮ ಎಲ್ಲ ಇಷ್ಟ ಆಯಿತು. ಇದೇ ಥರ ವ್ಲಾಗ್ಸ್ಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ವ್ಲಾಗ್ಸ್ ಎಲ್ಲ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಬಾಯ್.